ತಾಲೂಕಿನ ಗೊರೂರಿನ ಪ್ರಸಿದ್ಧ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯ 2025-26ನೇ ಸಾಲಿನ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ಕನ್ನಡ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ಉದ್ದೇಶದಿಂದ ಜನವರಿ 24ರಿಂದ 26ರವರೆಗೆ 3 ದಿನಗಳ ಪೌರಾಣಿಕ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಗೊರೂರು ಜಾತ್ರಾ ವೈಭವ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಜಗದೀಶ್ ರಾಮಘಟ್ಟ ತಿಳಿಸಿದರು. ಶ್ರೀ ಯೋಗ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದರು. ಹಾಸನ ಜಿಲ್ಲೆಯ ಆಯ್ದ ಕಲಾವಿದರು ಭಾಗವಹಿಸಿ ಪೌರಾಣಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಸಾರುವ ನಾಟಕಗಳನ್ನು ಪ್ರದರ್ಶಿಸಲಿದ್ದಾರೆ. ಗ್ರಾಮೀಣ ಭಾಗದಲ್ಲಿಯೇ ಉನ್ನತ ಮಟ್ಟದ ರಂಗಭೂಮಿ ಅನುಭವ ಕಲಾರಸಿಕರಿಗೆ ನೀಡಲಾಗುವುದು ಎಂದರು. ನಾಟಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು, ಕಲಾರಸಿಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡ ಸಂಸ್ಕೃತಿಯ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಅಧ್ಯಕ್ಷ ಜಗದೀಶ್ ರಾಮಘಟ್ಟ ಅವರು ಮನವಿಯನ್ನ ಮಾಡಿದರು. ರಥೋತ್ಸವ ಇರ್ತದೆ, ಜಾತ್ರಾ ಮಹೋತ್ಸವ ಇರ್ತದೆ. 3 ದಿನಗಳ ಕಾಲ ಜಾತ್ರೋತ್ಸವದ ಪ್ರಯುಕ್ತ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಜಾತ್ರೋತ್ಸವ, ಗೊರೂರು ನಾಟಕೋತ್ಸವ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮತ್ತು ಅಂತರ್ಜಿಲ್ಲಾ ಕಲಾವಿದರು, ರಾಜ್ಯ ಮಟ್ಟದ ಕಲಾವಿದರು ಭಾಗವಹಿಸಿ ಪೌರಾಣಿಕ ನಾಟಕನ ಅಭಿನಯಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು, ಕಲಾಪೋಷಕರು ಹಾಗೂ ಯೋಗಾನಂದ ಸ್ವಾಮಿ ದೇವರ ಭಕ್ತರು ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಪ್ರಚಾರ ಆಗಿ ಜಾತ್ರೋತ್ಸವ ಯಶಸ್ವಿಯಾಗಿ ನಡೀಬೇಕು ಅಂತ ಇವತ್ತಿನ ದಿವಸ ನಾವು ಮುಖಾಂತರ ಕೇಳ್ತಾ ಇದ್ದೀವಿ. ಗೊರೂರು ಸಂತೆ ಮೈದಾನದಲ್ಲಿ ನಡೀತೀವಿ. ಮೂಲ ಶಾಲಾ ಮೈದಾನ ಗೊರೂರು ಬಯಲುರಂಗಮಂದಿರ ಇದೆ, ಅಲ್ಲಿ ನಡೆಯುತ್ತೆ. ಹಗಲು ನಾಟಕೋತ್ಸವ ಮತ್ತು ರಾತ್ರಿ ನಾಟಕೋತ್ಸವ ದಿನಾಂಕ 24ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಪೌರಾಣಿಕ ನಾಟಕ ಇರುತ್ತೆ. ಮತ್ತು 25ನೇ ತಾರೀಕು ರಥೋತ್ಸವ ದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ಮತ್ತು ರಾತ್ರಿ 7 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ನಾಟಕ ನಡೆಯುತ್ತೆ. ಸೋಮವಾರ ದಿನಾಂಕ 26ನೇ ತಾರೀಕು 11 ಗಂಟೆಯಿಂದ ಹಾಸನ ಜಿಲ್ಲಾ ಕಲಾವಿದರಿಂದ ಇನ್ನೊಂದು ನಾಟಕ ಏರ್ಪಡಿಸಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಿಂಗರಾಜು ಅಪ್ಪಾಜಿಗೌಡ, ಜಿಆರ್ ಹೇಮರಾಜು, ಪ್ರಕಾಶ್ ದಾಸ್, ಬಂಗಾರಿ ಗೌಡ, ಮಲ್ಲೇಶ್ ಇತರರು ಉಪಸ್ಥಿತರಿದ್ದರು.